ಸರ್ ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರಿ, ಮಂಗಳೂರಿಗೆ ಹೋಗಿದ್ರಿ. ಯಾವ ರೀತಿಯಾದಂತಹ ಶಾಂತಿ ಸಭೆ ಆಯಿತು? ಅಲ್ಲಿ ನೀವು ಸಾಕಷ್ಟು ಪ್ರಾಮಿಸ್ ಕೂಡ ಮಾಡಿದ್ರಿ. ನಾವೊಂದು ಕಮಿಟಿನ ಕೂಡ ಫಾರ್ಮ್ ಮಾಡಿದ್ವಿ, ಒಂದು ಫೋರ್ಸ್ ಅನ್ನ ಕೂಡ ಫಾರ್ಮ್ ಮಾಡ್ತೀವಿ, ಕಮ್ಯುನಲ್ ಸ್ಪೀಚಸ್ ಅನ್ನ, ಹೇಟ್ರೆಡ್ ಅನ್ನ ಕಡಿಮೆ ಮಾಡೋದಕ್ಕೆ. ಮಂಗಳೂರಿನಲ್ಲಿ ಅನೇಕ ಘಟನೆಗಳು ಈಗಾಗಲೇ 2-3 ತಿಂಗಳಿಂದ ನಡೆದಂತ ಕಾರಣಕ್ಕಾಗಿ ನಾವು ಈ ಭಾಗದಲ್ಲಿ ಒಂದು ಶಾಂತಿ ನೆಲೆಸಬೇಕು ಅಂತ ಹೇಳಿ, ಯಾಕೆಂದ್ರೆ ಕೋಮು ಸೌಹಾರ್ದತೆ ಬಹಳ ಮುಖ್ಯ, ಅದ್ರ ಬಗ್ಗೆ ಹೆಚ್ಚೆಚ್ಚು ಮಾತುಗಳನ್ನು ಆಡಿದ್ದೇವೆ ನಾವು. ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಇತ್ತೀಚೆಗೆ ಏನು ಕೊಲೆಗಳಾಯಿತು ಅದೆಲ್ಲ ಗಮನಿಸಿ ನಾವು ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿದ್ದು. ಅದರ ಅಗತ್ಯ ಇದೆ ಅಂತೇಳಿ ಅದರಲ್ಲಿ ಈಗಾಗಲೇ ನಾವು ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಏನಿತ್ತು ಅದರಲ್ಲೇ ಒಂದು ಭಾಗವನ್ನ ತೆಗೆದುಕೊಂಡು ಈಗ ನಾವು ಸ್ಪೆಷಲ್ ಫೋರ್ಸ್ ಅನ್ನ ಮಾಡಿದ್ವಿ. ಆಂಟಿ ಕಮ್ಯುನಲ್ ಅದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ SAF ಅಂತ ಮಾಡಿದೀವಿ. ಅದು ಒಂದು ಭಾಗ, ಅದ್ರ ಕೆಲಸ, ಅದಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ, ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳಷ್ಟು ಸಲಹೆ ಬಂತು ಆ ಸಂದರ್ಭದಲ್ಲಿ, ಒಂದು ಶಾಂತಿ ಸಭೆ ಮಾಡಿ, ಕಾನೂನನ್ನ ಪ್ರಕಾರ ನೀವು ಮಾಡೋದು ಬೇರೆ, ಆದ್ರೆ ಒಂದು ಶಾಂತಿ ಸಭೆ ಮಾಡಿ ಎಲ್ಲರ ಮನಸ್ಸನ್ನು ಸ್ವಲ್ಪ ತಿಳಿ ಮಾಡತಕ್ಕಂತ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ನಾವು ಒಂದು ಶಾಂತಿ ಸಭೆಯನ್ನ ನಿನ್ನೆ ಇಟ್ಕೊಂಡಿದ್ದೆವು. ಅದರಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ರು, ಶಾಸಕರು ಮತ್ತು ಸಂಸದರು. ಹಾಗಾಗಿ ಇದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಪಕ್ಷದ ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಸಂಘ ಸಂಸ್ಥೆಯವರು, ಶಿಕ್ಷಣ ಸಂಸ್ಥೆಯವರು, ಆಮೇಲೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು ಎಲ್ಲರನ್ನೂ ಕರೆದಿದ್ದನು. ಎಲ್ಲರೂ ಬಂದಿದ್ರು, ಸುಮಾರು 200ಕ್ಕೂ ಹೆಚ್ಚು ಜನ ಬಂದಿದ್ರು, ಭಾಗವಹಿಸಿದ್ರು. ಒಂದು 40 ಜನ ಮಾತಾಡಿದ್ರು. ನಾವು 4.5 ಗಂಟೆ ಸಭೆ ನಡೆಸಿದೋ. ಎಲ್ಲರ ಸಲಹೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಬಹಳ ಜನ ಒಳ್ಳೆ ಉತ್ತಮವಾದ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಟೀಕೆ ಟಿಪ್ಪಣಿಗಳಿಗಿನ್ನ ಹೆಚ್ಚಾಗಿ ಸಲಹೆ ಸೂಚನೆಗಳು ಬಹಳ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ನಾವು ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಗಮನಿಸಿದ್ದೇವೆ. ಆ ಪ್ರಕಾರ ಏನ್ ಮಾಡಬಹುದು ಅನ್ನೋದನ್ನು ಕೂಡ ನಾವು ಈಗ ಚರ್ಚೆ ಮಾಡ್ತೇವೆ, ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಇದರ ಜೊತೆಯಲ್ಲಿ ಅವರು ಇನ್ನೂ ಒಂದು ಸಲಹೆ ಮಾಡಿದ್ದಾರೆ, ನಾವು ದೊಡ್ಡದಾಗಿ ಒಂದು ಸಭೆ ಮಾಡೋಣ, ಮಳೆಗಾಲ ಮುಗಿದ ಮೇಲೆ ನಾವೆಲ್ಲರೂ ಬರ್ತೇವೆ, ಸ್ವಾಮೀಜಿಗಳು ಬರ್ತೇವೆ, ಎಲ್ಲಾ ಧರ್ಮದ ಗುರುಗಳು ಬರ್ತೇವೆ, ಹಾಗೆ ಅಂತೆಲ್ಲ ಸಲಹೆ ಕೊಟ್ಟಿದ್ದಾರೆ. ಅದು ಒಂದು ಭಾಗ. ಮತ್ತು ಕಾನೂನನ್ನ ಕಟ್ಟುನಿಟ್ಟಾಗಿ ಕಾನೂನನ್ನು ಪಾಲಿಸ್ತಕ್ಕಂಥದ್ದು, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟಿಂಗ್ಸ್ ಮಾಡ್ತಾ ಇದ್ದಾರೆ ಅದನ್ನ ಬಂದ್ ಮಾಡಬೇಕು, ನೀವು ನಿಲ್ಲಿಸಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ದೇವೆ. ಒಂದು ವೇಳೆ ಅದು ಮುಂದುವರೆದ್ರೆ ಅದ್ರ ಪ್ರಕಾರ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತೀವಿ ಅಂತೇಳಿ ನಾವು ಈಗಾಗಲೇ ಸುಳ್ಳು ಸುದ್ದಿ ಬಗ್ಗೆ ಕಾನೂನನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಬರುವ ಅಧಿವೇಶನದಲ್ಲಿ ತರಬೇಕು ಅಂತೇಳಿ ಹೊರಟಿದ್ದೇವೆ. ಹಾಗಾಗಿ ಅನೇಕ ಕ್ರಮಗಳನ್ನು ತಗೊಂಡು ಆ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ, ಯಾಕೆಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಆಮೇಲೆ ಓದಿರೋರಿಗೆ ಕೆಲಸ ಸಿಗಬೇಕು, ಇನ್ವೆಸ್ಟ್ಮೆಂಟ್ ಬರಬೇಕು. ಆ ಜಿಲ್ಲೆ, ಆ ಕರಾವಳಿ ಪ್ರದೇಶದೇ ಒಂದು ವಿಭಿನ್ನವಾದಂತಹ ಕಲೆ, ಸಂಸ್ಕೃತಿ ಇದೆ, ಅದೆಲ್ಲ ರಕ್ಷಣೆ ಆಗಬೇಕು. ಈ ರೀತಿ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ. ನನಗನ್ಸುತ್ತೆ ಒಂದಿಷ್ಟು ಬದಲಾವಣೆಯನ್ನೇ ಈಗಾಗಲೇ ನಾವು ನೋಡಬಹುದು. ಶಾಂತಿ ಕಡೆ ಜನ ಹೋಗ್ತಾ ಇದ್ದಾರೆ ಎನ್ನುವಂಥದ್ದು ಕಾಣಿಸುತ್ತೆ. ಬಿಜೆಪಿ ಶಾಸಕರು ಹೇಳೋದು ಇದು ಕಮ್ಯುನಲ್ ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ ಅಲ್ಲ, ಈ ಘಟನೆಗಳಿಗೆ ಕ್ರೈಮ್ ಕಾರಣ ಆಗ್ತಾ ಇದೆ, ಬೇರೆ ಬೇರೆ ಮಾಫಿಯಾಗಳು ಕಾರಣ ಆಗ್ತಾ ಇದೆ, ಅದನ್ನು ಜಿಲ್ಲೆ ಅಂತ ಕರಿಬೇಡಿ ಅಂತ. ಇಲ್ಲ, ನಾವು ಆ ರೀತಿ ನಾವು ಹೌದು ಅದನ್ನು ಹೇಳಿದ್ರು. ನಾವು ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಅನ್ನೋದು ಬೇಡ, ಇದು ಕೆಲವು ಘಟನೆಗಳಿಂದ, ಕೆಲವು ಕ್ರೈಮ್ಗಳಿಂದ, ಈ ರೀತಿ ಅಪರಾಧಗಳಿಂದ ಹಿಂಗೆಲ್ಲ ಆಗ್ತದೆ ಅನ್ನೋದನ್ನೇ ಹೇಳಿದ್ರು. ಅದಕ್ಕೆ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೇವೆ. ನಾವು ಈಗ ಉದಾಹರಣೆಗೆ ಡ್ರಗ್ಸ್ ಬಗ್ಗೆ ಮಾತಾಡಿದ್ರು, ನಾವು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ಈಗಾಗಲೇ ತಗೊಳ್ತಾ ಇದ್ದೀವಿ.
ಅದನ್ನ ಇನ್ನೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಸಮಿತಿಗಳನ್ನು ಮಾಡೋದು, ಆಂಟಿ ಡ್ರಗ್ ಕಮಿಟಿ ಅಂತೆಲ್ಲ ಮಾಡೋದು, ಇದೆಲ್ಲವನ್ನು ಕೂಡ ನಾವು ಮಾಡೋದು. ಆಮೇಲೆ ಅಲ್ಲಿ ಈ ಮರಳು ಮಾಫಿಯಾ ಅಂತ ಅದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಈ ಕೆಂಪು ಕಲ್ಲು ತೆಗೆಯೋದು, ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಇರೋದ್ರಿಂದ ಅದರದೇ ಒಂದು ದೊಡ್ಡ ಮಾಫಿಯಾ ತರ ಆಗಿದೆ ಅಂತ ಇವೆಲ್ಲವನ್ನು ಗಮನಿಸಿದ್ದೇವೆ. ಈಗಾಗಲೇ ಅದೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಅದನ್ನ ಕ್ರಮ ತಗೊಳ್ತಿದ್ದಾರೆ. ಸರ್, ಉತ್ತರ ಭಾರತದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ಗಳು ಕೆನಡಾಗ ಹೋಗಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಇಟ್ಕೊಂಡು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ, ಪಾಸ್ಪೋರ್ಟ್ ಕ್ರಿಯೇಟ್ ಮಾಡಿ, ಹೆಣ್ಣೂರು ಪೊಲೀಸರು ಸರಿಯಾಗಿ ವೆರಿಫಿಕೇಶನ್ ಆಗದಿರೋ ಕಾರಣ ಅವ್ರಿಗೆ ಪಾಸ್ಪೋರ್ಟ್ ಕೂಡ ಸಿಕ್ಕಿದೆ. ಹರಿಯಾಣದವರು FIR ಕೂಡ ಮಾಡಿದ್ದಾರೆ. ನಮ್ಮ ಗಮನಕ್ಕೆ ಇದೆ ಸರ್? ಇಲ್ಲ, ಅದನ್ನ ನಾನು ಮಾಹಿತಿ ತಗೊಳ್ತೇನೆ. ಕೇಳಿದೆ ಅದ್ರ ಬಗ್ಗೆ, ಅದರ ಹೆಚ್ಚು ಮಾಹಿತಿ ತಗೊಂಡು ಆನಂತರ ಧರ್ಮಸ್ಥಳ ಒಂದು ಧಾರ್ಮಿಕ ಸ್ಥಳ ಬೇರೆ, ಅದ್ರ ಮೇಲೆ ನಡೀತಿರುವಂತಹ ಸ್ಪೆಕ್ಯುಲೇಷನ್ಸ್ಗಳೇನಿದೆ, ಇದಕ್ಕೆ ನಿಮ್ಮ ಕಡೆ ಕ್ಲಾರಿಫಿಕೇಶನ್ ಏನು ಸರ್? ಬಿಕಾಸ್ ಅಲ್ಲಿ ಬಾಡಿಗಳು ಸಿಕ್ಕಿತ್ತು, ಕೂತ್ ಹಾಕಲಾಗಿದೆ, ಬುರ್ಡೆಗಳು ಸಿಕ್ಕಿದೆ, ಈ ರೀತಿಯಾದ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಅದೆಲ್ಲ ಈಗ ಪೊಲೀಸ್ನವರು ಗಮನಿಸ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಅವನ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಡ್ವೊಕೇಟ್ಸ್, ಅವನು ಕೊಟ್ಟಿಲ್ಲ, ಅವನ ಪರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವನು ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು, ಅವನು ಸ್ಟೇಟ್ಮೆಂಟ್ ಮಾಡಬೇಕು. ಇದೆಲ್ಲ ಪ್ರೊಸೀಜರಲ್. ಯಾಕೆ ನಾಳೆ ಏನಾಗ್ತದೆ, ಇದು ಕಾನೂನಿನ ಇದರಲ್ಲಿ ಟೆಕ್ನಿಕಲ್ ಫೇಲ್ಯೂರ್ ಆಗಬಾರ್ದು, ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೇಸ್ ಬಿದ್ದೋಗುತ್ತೆ ಅಂತಾರಲ್ಲ, ಹಾಗೆ ಅದೆಲ್ಲ ಆಗಬಾರ್ದು ಅಂತೇಳಿ ಈಗ ನಾವು ಪೊಲೀಸ್ನವರು ಅದನ್ನ ನೋಡ್ತಾ ಇದ್ದಾರೆ. ಅದಾದ್ಮೇಲೆ ನೋಡೋಣ ಏನು ಮಾಹಿತಿ ಸಿಕ್ಕತ್ತೆ. ಆಮೇಲೆ ಇನ್ವೆಸ್ಟಿಗೇಷನ್, ಅವರ ಹೇಳಿಕೆ ಕೊಡಬೇಕಲ್ಲ, ಅವನು ಕಂಪ್ಲೇಂಟ್ ಕೊಡಬೇಕು, ಅವನ ಹೇಳಿಕೆ ಕೊಡಬೇಕು. ಅದು ಏನು ಕಾನೂನಿನ ಚೌಕಟ್ಟಿನಲ್ಲಿ ಅದೆಲ್ಲ ನಡಿಬೇಕು. ಅದಾದ್ಮೇಲೆ ನಾವು ರಿಯಾಕ್ಟ್ ಮಾಡಬಹುದು. ಸರ್, ಲೀಡರ್ಶಿಪ್ ಚೇಂಜಸ್ ಡ್ರಾಮಾ ಒಂದ್ ಕಡೆಗೆ ಆಗ್ತಿದ್ರೆ, ಸ್ಟೇಟ್ಮೆಂಟ್ಗಳು ಸಾಕಷ್ಟು ಹೇಳಿಕೆಗಳು ನಿಮ್ಮ MLAಗಳಿಂದ ಬರ್ತಿರುವಂತದ್ದು, ಆಸ್ಪಿರೇಷನ್ಸ್ ಬರ್ತಿರುವಂತದ್ದು. ಈ ಸ್ಟೇಟ್ಮೆಂಟ್ಗಳಾದ ನಂತರದಲ್ಲಿ ಸುರ್ಜೇವಾಲಾ ಅವರು ಬರ್ತಾರೆ, 3 ದಿನ ಮೀಟಿಂಗ್ ಮಾಡ್ತಾರೆ, ಸಿಂಗಲ್ ಹ್ಯಾಂಡೆಡ್ಲಿ ಮೀಟಿಂಗ್ ಮಾಡ್ತಾರೆ, ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾರೆ MLAಗಳನ್ನ. ಏನ್ ನಡೀತಾ ಇದೆ ಸರ್? ಈಸ್ ದೇರ್ ಎನಿ ಸಚ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಯುವರ್ ಪಾರ್ಟಿ? ಅಲ್ಲ, ನೀವೇ ಹೇಳ್ದಂಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ, ಇನ್ನೇನು ನಡೀತೆ? ಅಲ್ಲಪ್ಪ, ನೀವೇ ಹೇಳ್ಬಿಟ್ರಲ್ಲ, ಈಗ ನಿಮ್ಮ ವಿಶ್ಲೇಷಣೆಯ ಪ್ರಕಾರನೇ ಅದು ಒಂದು ಡ್ರಾಮಾ ಅಂದ್ರೆ ನೀವು ನಿಮ್ಮ ಹೇಳಿಕೆಯನ್ನು ನಾನು ಒಪ್ಕೋಬೇಕಾಗುತ್ತೆ. ಯತೀಂದ್ರ ಅವರು ಹೇಳಿದ್ದಾರೆ ಸರ್, ನಮ್ಮ ತಂದೆ 5 ವರ್ಷ CM ಆಗಿರ್ತಾರೆ, ಅದ್ರಲ್ಲಿ ಯಾಕೆ ಅನುಮಾನ, ಹೈಕಮಾಂಡ್ ಎಲ್ಲೂ ಹೇಳಿಲ್ಲ, ನಮ್ಮ ತಂದೆಯವರೇ ಇರ್ತಾರೆ. ಈಗ ನೋಡಿ, ಪದೇ 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 ಇದ್ರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ, ಮುಖ್ಯಮಂತ್ರಿಗಳು ಆಡಳಿತವನ್ನ ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲ, ಇವರು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಕೊಡಬೇಕಿತ್ತು, ಯಾರು ಮಾತಾಡಬೇಡಿ ಅಂತ. ಬಟ್ ನಿನ್ನೆ ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ಸ್ವಾತಂತ್ರ್ಯ ಇದೆ, ನಾಯಕತ್ವದ ಬದಲಾವಣೆ ಬಗ್ಗೆ ಮಾತನಾಡುವಂತವ್ರು ಗೌರವಿಸ್ತೀವಿ, ಅವರ ಅಭಿಪ್ರಾಯವನ್ನು ಗೌರವಿಸ್ತೀವಿ ಅಂತಾರೆ. ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚಾಗಲ್ವಾ ಸರ್ ಈ ಅಭಿಪ್ರಾಯ ಹೇಳುವಂತ? ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ತಾವ್ಯಾಕೆ ಸರ್ ಸ್ವಲ್ಪ ಸ್ಮೂತ್ ಆಗಿದ್ದೀರಿ? ಅವಾಗೆಲ್ಲ ಸ್ವಲ್ಪ ನಾನು ಇರೋದೇ ಸ್ಮೂತ್ ಕಂಡ್ರಿ, ಇದೆಲ್ಲ ಕತೆ ಆಯ್ತು. ಅವಾಗೆಲ್ಲ ನಾನೆಲ್ಲಿ ಕೇಳ್ತಾ ಇದ್ದೀರಿ ನೋಡಿ, ಮಾತಾಡಿದ್ರಿ ಹಿಂದೆ. ನಾನು ಹೇಳಿದೆ, ಈಗ ಕೇಳಿಸ್ಕೊಳ್ಳಿಲ್ಲ ನೀವು. ಡ್ರಾಮಾ ಕಂಪನಿ ನಾನು ಓಪನ್ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ಅದರಿಂದ ಬಿಟ್ಬಿಡೋಣ ಅದನ್ನು. ಆ ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು, ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನು ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಸಂದರ್ಭದ ವಿಷಯನೇ ಆಗ್ತಿರೋದು, ಯಾಕಂದ್ರೆ ಈ ಸಂದರ್ಭದಲ್ಲಿ ಆಗ್ತಿರೋದು ನೋಡಿಯಪ್ಪ, ನಾನು ಹೇಳೋದು ಈಗ ಸಂದರ್ಭ ಇದೆಯಾ, ನಾಳೆ ಸಂದರ್ಭ ಇದೆಯಾ, ಹಿಂದೆ ಹಿತ್ತ, ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ಅವರಿಗೆ ಗೊತ್ತಿದೆ ಸಂದರ್ಭ ಏನು, ಯಾವ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು ಅನ್ನೋದನ್ನ ಮಾಡ್ತಾರೆ. ಹೈಕಮಾಂಡ್ ಎಲ್ಲ ಕಾಶನ್ ಮಾಡಿದ್ಮೇಲೆ ಸ್ಟೇಟ್ಮೆಂಟ್ಸ್ ಬರ್ತಿರೋದು ಸರ್. ನಾನು ನಮ್ಮ ಅಧ್ಯಕ್ಷರು, ಪಕ್ಷದ ಅದೆಲ್ಲ ನಿಯಂತ್ರಣ ಮಾಡೋಕೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ಮಾಡ್ತಾರೆ. ಸುಬ್ಬಾರೆಡ್ಡಿ ಅವರ ಮೇಲೆ ಇಡಿ ರೈಡ್ ಆಗಿದೆ ಸರ್, ಶಾಸಕ ಸುಬ್ಬಾರೆಡ್ಡಿ ಅವರ. ಗೊತ್ತಿಲ್ಲ, ಇವತ್ತ ಗೊತ್ತಿಲ್ಲ.
ಈ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಕಡೆಗಣನೆ ಆಗ್ತಾ ಇದೆ, ಆಯಕಟ್ಟು ಹುದ್ದೆಗಳು ಸಿಗ್ತಾ ಇಲ್ಲ ಅನ್ನುವಂತ ಬೇಸರ ವ್ಯಕ್ತವಾಗಿದೆ. ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಕೂಡ ಪತ್ರ ಬರೆದಿದ್ರು, ಬ್ಯಾಕ್ಲಾಗ್ ಹುದ್ದೆಗಳಿದ್ರು ಕೂಡ ಬೇರೆ ಯೂನಿವರ್ಸಿಟಿಯಿಂದ ತಂದು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಇಲ್ಲ, ನನ್ನ ಹತ್ರ ಯಾವುದು ರೆಪ್ರೆಸೆಂಟೇಷನ್ ಆಗ್ಲಿ ಅಥವಾ ಯಾರಾದ್ರೂ ಬಂದು ನನ್ನ ಹತ್ರ ಮಾತಾಡೋದಾಗ್ಲಿ ಆಗಿಲ್ಲ. ಅಂಥದ್ದೇನಾದ್ರೂ ಇದ್ರೆ ಕಾನೂನು ಚೌಕಟ್ಟಿನಲ್ಲಿ, ಮೀಸಲಾತಿ ಚೌಕಟ್ಟಿನಲ್ಲಿ ಏನ್ ಮಾಡಬೇಕೋ ಅದನ್ನ ಸರ್ಕಾರದಲ್ಲಿ ಮಾಡೋದಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ. ಈಗ ನಾವು ಒಳ ಮೀಸಲಾತಿ ಉದ್ದೇಶದಿಂದ ಈಗ ರಿಕ್ರೂಟ್ಮೆಂಟ್ ಅನ್ನ ನಿಲ್ಲಿಸಿದ್ದಾರೆ. ಆ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದ ತಕ್ಷಣ ರಿಕ್ರೂಟ್ಮೆಂಟ್ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಒಳ ಮೀಸಲಾತಿಯ ಚೌಕಟ್ಟಲ್ಲಿ ಏನು ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಏನು ನಿರ್ಧಾರ ಆಗುತ್ತೆ ಅದರ ಪ್ರಕಾರ ಮಾಡ್ತಾರೆ. 18% ಈಗ ನಮ್ಮ ಪಾಪ್ಯುಲೇಷನ್ SC ST ಎರಡೂ ಸೇರಿ 24% ಇದೆ, 24.1. ಅದರ ಪ್ರಕಾರನೇ ರಿಸರ್ವೇಶನ್ ಡಿಸ್ಟ್ರಿಬ್ಯೂಷನ್ ಆಗಬೇಕಾಗುತ್ತೆ. ಅದಾದ್ಮೇಲೆ ಸರ್ಕಾರ ಅದನ್ನ ಮಾಡುತ್ತೆ.